ಅಶೋಕ್ ದೆಹಲಿಗೆ ತೆರಳಿದ ಬೆನ್ನಲ್ಲೇ ಬಿವೈ ವಿಜಯೇಂದ್ರ ಕೂಡ ದೆಹಲಿಗೆ ಪಯಣವನ್ನ ಮಾಡಿದ್ದಾರೆ. ಬಿವೈ ವಿಜಯೇಂದ್ರ ಅಶೋಕ್ ಅವರನ್ನ ಬಿಜೆಪಿ ಹೈಕಮಾಂಡ್ ಕರೆಸಿಕೊಂಡಿರುವಂತದ್ದು. ಅಶೋಕ್ ದೆಹಲಿಗೆ ತೆರಳಿದ ಬೆನ್ನಲ್ಲೇ ಬಿವೈ ವಿಜಯೇಂದ್ರ ಕೂಡ ದೆಹಲಿಗೆ ಪಯಣವನ್ನ ಮಾಡಿದ್ದಾರೆ. ಬಿವೈ ವಿಜಯೇಂದ್ರ ಹಾಗೂ ಅಶೋಕ್ ಅವರನ್ನ ಬಿಜೆಪಿ ಹೈಕಮಾಂಡ್ ಕರೆಸಿಕೊಂಡಿದೆ. ರಾಜ್ಯದ ವಿದ್ಯಮಾನಗಳ ಬಗ್ಗೆ ನಾಯಕರು ಚರ್ಚೆಯನ್ನ ಮಾಡ್ತಾರೆ. ಹೀಗೆ ವಿಪಕ್ಷ ನಾಯಕ ಆರ್ ಅಶೋಕ್ ದಿಢೀರ್ ಅಂತ ಹೇಳಿ ದೆಹಲಿ ಪ್ರಯಾಣವನ್ನ ಮಾಡಿದ್ರು. ನಿನ್ನೆ ಮಧ್ಯಾಹ್ನ ವಿಪಕ್ಷ ನಾಯಕ ಆರ್ ಅಶೋಕ್ ದೆಹಲಿಗೆ ತೆರಳಿದ್ರು. ಈ ಬೆನ್ನಲ್ಲೇ ಈಗ ಬಿವೈ ವಿಜಯೇಂದ್ರ ಕೂಡ ದೆಹಲಿಗೆ ಪಯಣವನ್ನ ಮಾಡಿದ್ದಾರೆ. ಬಿವೈ ವಿಜಯೇಂದ್ರ ಹಾಗೂ ಅಶೋಕ್ ಅವರನ್ನ ಬಿಜೆಪಿ ಹೈಕಮಾಂಡ್ ಕರೆಸಿಕೊಂಡಿರುವಂಥದ್ದು. ಇನ್ನು ರಾಜ್ಯದ ವಿದ್ಯಮಾನಗಳ ಬಗ್ಗೆ ನಾಯಕರು ಚರ್ಚೆಯನ್ನ ಮಾಡಲಿದ್ದಾರೆ. ಅಶೋಕ್ ದೆಹಲಿಗೆ ತೆರಳಿದ ಬೆನ್ನಲ್ಲೇ ಈಗ ಬಿವೈ ವಿಜಯೇಂದ್ರ ಕೂಡ ದೆಹಲಿಗೆ ಪಯಣವನ್ನ ಮಾಡಿದ್ದಾರೆ. ವಿಪಕ್ಷ ನಾಯಕ ಆರ್ ಅಶೋಕ್ ದಿಢೀರ್ ಅಂತ ನಿನ್ನೆ ಮಧ್ಯಾಹ್ನ ದೆಹಲಿಗೆ ಪಯಣವನ್ನ ಮಾಡಿದ್ರು. ಬಿಜೆಪಿ ಹೈಕಮಾಂಡ್ ಅವರನ್ನ ಕರೆಸಿಕೊಂಡಿತ್ತು. ಈಗ ಅಶೋಕ್ ತೆರಳಿದ ಬೆನ್ನಲ್ಲೇ ಬಿವೈ ವಿಜಯೇಂದ್ರ ಕೂಡ ದೆಹಲಿಗೆ ಪಯಣವನ್ನ ಮಾಡಿದ್ದಾರೆ. ರಾಜ್ಯದ ವಿದ್ಯಮಾನಗಳ ಬಗ್ಗೆ ನಾಯಕರು ಚರ್ಚೆಯನ್ನ ಕೂಡ ಮಾಡಲಿದ್ದಾರೆ. ಮಠದಲ್ಲಿ ಮಹಿಳೆ ಜೊತೆಗೆ ಸ್ವಾಮೀಜಿ ಸಿಕ್ಕಿಬಿದ್ದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸ್ವಾಮಿಗಳ ಪರವಾಗಿ ಈಗ ಶಿವಾಪುರ ಗ್ರಾಮದ ಭಕ್ತರು ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ. ಮಠದಲ್ಲಿ ಮಹಿಳೆ ಜೊತೆಗೆ ಸ್ವಾಮೀಜಿ ಸಿಕ್ಕಿಬಿದ್ದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸ್ವಾಮೀಜಿಗಳ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತವಾಗಿತ್ತು. ನಂತರ ಅವರನ್ನ ಬಹಿಷ್ಕಾರ ಕೂಡ ಮಾಡಿದ್ರು. ಈಗ ಸ್ವಾಮಿಗಳ ಪರವಾಗಿ ಶಿವಾಪುರ ಗ್ರಾಮದ ಭಕ್ತರು ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ. ಬೆಳಗಾವಿಯ ಗೋಕಾಕ್ ಕೆಪಿಎಂಸಿ ಆವರಣದಲ್ಲಿ ಪ್ರತಿಭಟನೆಯನ್ನ ಮಾಡಿದ್ದಾರೆ. ಶಿವಪುರ ಅಡವಿಸಿದ್ದೇಶ್ವರ ಸ್ವಾಮೀಜಿಯನ್ನ ಬೆಂಬಲಿಸಿ ಪ್ರತಿಭಟನೆ ಆಗಿರುವಂತದ್ದು. ಸ್ವಾಮೀಜಿಗಳು ವಾಪಸ್ ಮಠಕ್ಕೆ ಬರಬೇಕು ಅಂತ ಪಟ್ಟು ಹಿಡಿದಿದ್ದಾರೆ ಸ್ವಾಮೀಜಿಯ ಬೆಂಬಲಿಗರು. ಸ್ವಾಮೀಜಿ ವಿರುದ್ಧ ಷಡ್ಯಂತರ ಮಾಡಿದ್ದಾರೆ ಅಂತ ಆಕ್ರೋಶ ಕೂಡ ಹೊರಹಾಕಿದ್ದಾರೆ. ಗೋಕಾಕ ಶಹರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ. ಮೂಡಲಗಿ ತಾಲೂಕಿನ ಶಿವಾಪುರದ ಅಡವಿಸಿದ್ದೇಶ್ವರ ಮಠದಲ್ಲಿ ಈ ಘಟನೆ ನಡೆದಿರುವಂಥದ್ದು. ಮಠದಲ್ಲಿ ಮಹಿಳೆ ಜೊತೆಗೆ ಸ್ವಾಮೀಜಿ ಸಿಕ್ಕಿ ಬಿದ್ದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸ್ವಾಮಿಗಳ ಪರವಾಗಿ ಶಿವಾಪುರ ಗ್ರಾಮದ ಭಕ್ತರು ಈಗ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಬೆಳಗಾವಿಯ ಗೋಕಾಕ್ ಎಪಿಎಂಸಿ ಆವರಣದಲ್ಲಿ ಪ್ರತಿಭಟನೆ ನಡೆದಿದೆ. ತಾಲೂಕ ಶಿವಾಪುರ ನಮ್ಮ ಮೂಡಲಿ ತಾಲೂಕು ಶಿವಾಪುರ ಗ್ರಾಮದಾಗ ಅಡವಿ ಸಿದ್ದೇಶ್ವರ ಮಠ ಐತಿ. ಅಲ್ಲಿ ಶ್ರೀ ಅಡವಿ ಸಿದ್ದರಾಮ ಮಹಾಸ್ವಾಮಿಗಳು ಅಂತೇಳಿ ನಮ್ಮ ಸಂಘದವರು ಅವ್ರ ಮ್ಯಾಲ ಇಲ್ಲ ಸಲ್ಲದ ಆರೋಪ ಮಾಡ್ಯಾರು. ಅದಕ್ಕ ಅದ ರುಜುವಾತ್ ಆಗ್ಬೇಕು ಮತ್ ನಮ್ಮ ಸ್ವಾಮಿಗಳು ನಮ್ಮ ಮಠಕ್ಕೆ ಹೊಳಿ ಬರ್ಬೇಕು. ಮತ್ತ ಯಾರ ಇದ್ ಮಾಡ್ಯಾರಲ್ಲ ಅವ್ರ ತಕ್ಷಣ ಕ್ರಮ ಕೈಗೊಳ್ಬೇಕು. ಊರಿಗೆ ಬರ್ಬೇಕ್ರಿ. ಒಂದೇದ್ರಿ ಅಂದ್ರ ಯಾರ್ದು ಏನು ನಮಗ್ ಏನು ಗೊತ್ತಿಲ್ದನ ಇವ್ರ ಹಿಂಗ್ ಮಾಡ್ಯಾರ. ಇವ್ರನವ್ರ ಎಲ್ಲಾರು ಅಟ್ರು ಕೂಡಿ ಏನಂದಾರ್ರಿ, ಅವ್ರ ನಮ್ ಶಿವಾಪುರ ಗ್ರಾಮಸ್ಥರೆಲ್ಲಾ ಕೂಡಿ ಹೊರಗ್ ಹಾಕಿದ್ವಿ ಅಂದಾರ್ರಿ. ಆ ಟೈಮ್ದಾಗ ಯಾರು ಇಲ್ರಿ ಅಲ್ಲಿ. ಗ್ರಾಮಸ್ಥರು ಯಾರ್ದಾರ್ರಿ ತಮ್ ಬೇಕಾದವ್ರನ್ನೆಲ್ಲಾ ಕರ್ಕೊಂಡ್ ತಾವ್ ಹೊರಗ್ ಹಾಕ್ಯಾರ್ರಿ. ಈಗ ಆ ಹುಡುಗಿಗೆ ಎಣ್ಣೆ ಆಗೈತ್ರಿ. ಒಟ್ಟ 16 ವರ್ಷದ ಹುಡುಗಿರಿ ಅದ. ಆ ಹುಡುಗಿಗೆ ಎಣ್ಣೆ ಆಗೈತ್ರಿ. ಆ ಹುಡುಗಿಗೆ ಎಣ್ಣೆ ಆದದ್ ಯಾರ್ ಕೇಳ್ತಾರ್ರಿ? ಏನ್ ಇವ್ರ ಮಕ್ಳ ಆಗಿದ್ದಂದ್ರ ಇವ್ರ ಬಿಡ್ತಿದ್ರನ್ರಿ ಹೆಂಗ? ಏನು ತಪ್ಪ ಮಾಡಿಲ್ರಿ. ಏನೇನೋ ಆರೋಪ ಹೊರ್ಸ್ಯಾರಿ. ಅವ್ರ ತಾಯಿ ಕೊಟ್ಟದವ್ರ ಬಂದಾಗ ನಾವಲ್ಲಿ ಇದೀವ್ರಿ. ಅವ್ರ ತಿಂಗಳ ಮಾಸಿಗ್ ಬರತ್ತಾರ್ರಿ. ಮನ್ನಿ ಬರೋ ಕಾರಣ ಏನಂದ್ರಿ, ಆ ಹುಡುಗಿಗೆ ಆರಾಮ್ ಇದ್ರಕಿಲ್ರಿ. ಅವ್ರ ಬಂದಾಗ ನಾವ್ ಅಲ್ಲೇ ಇದೀವ್ರಿ. 3 ಗಂಟೆಗ್ ಬಂದಿರಿ ಅವ್ರ. ನಾವ್ ಅವ್ರ ಜೋಡಿ ಕೂತು ಮಾತಾಡಿ ಎಲ್ಲಾರು ರೂಮ್ ಎಲ್ಲಾ ಕೊಟ್ಟಾರ ನಾವ್ರಿ. ದ್ವೇಷ ಇತ್ತೋ ಏನೋ ಇಲ್ಲ ಗೊತ್ತಿಲ್ರಿ. ಅಷ್ಟ್ ಅಜ್ಜಾರ್ನ ಯಾವಾಗ ಹೊರಗ್ ಹಾಕಿನದ್ ಕೂತಿರ್ ನೋಡ್ರಿ ಅವ್ರಿ. ಸುಳ್ಳ ಅಪ್ಪೋದ ಅಜ್ಜಾರ್ ಮೇಲೆ ಹೊರ್ಸ್ಯಾರ್ರಿ. ಅಜ್ಜಾರ್ನ ಯಾವಾಗ ಮಠದಿಂದ ಹೊರಗ್ ಹಾಕುನು ಅಂದ್ರ ಶಿವಾಪುರ ಊರ್ ಒಟ್ಟ ಅಭಿವೃದ್ಧಿ ಆಗೋದು ಅವ್ರಿಗೆ ಬ್ಯಾಡಾಗೈತ್ರಿ. ಏನು ತಪ್ಪ ಮಾಡಿಲ್ರಿ. ಏನೇನೋ ಆರೋಪ ಹೊರ್ಸ್ಯಾರಿ. ಅವ್ರ ತಾಯಿ ಕೊಟ್ಟದವ್ರ ಬಂದಾಗ ನಾವಲ್ಲಿ ಇದೀವ್ರಿ. ಅವ್ರ ತಿಂಗಳ ಮಾಸಿಗ್ ಬರತ್ತಾರ್ರಿ. ಮನ್ನಿ ಬರೋ ಕಾರಣ ಏನಂದ್ರಿ, ಆ ಹುಡುಗಿಗೆ ಆರಾಮ್ ಇದ್ರಕಿಲ್ರಿ. ಅವ್ರ ಬಂದಾಗ ನಾವ್ ಅಲ್ಲೇ ಇದೀವ್ರಿ. 3 ಗಂಟೆಗ್ ಬಂದಿರಿ ಅವ್ರ.